ಎಸ್ ನಾನು ಕೃಷ್ಣಗಿರಿ ಜಿಲ್ಲೆಯ ಪಾಂಬಾರು ಡ್ಯಾಮ್ ಮುಂದೆ ಇದ್ದೇನೆ. ನೋಡ್ತಿರ್ಬೋದು ಡ್ಯಾಮ್ ನೀರು ಯಾವ ರೀತಿ ಹೊರಗಡೆ ಬರ್ತಿದ್ರೆ, ಯಾಕಂದರೆ ಸಾಕಷ್ಟು ಡ್ಯಾಮಿಗೆ ತುಂಬಿ ಹೋಗಿದೆ. ಹೀಗಾಗಿ ಆ ನೀರು ಹೊರಗಡೆ ಬಿಡುತ್ತಿದ್ದಾರೆ. ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಈ ಒಂದು ಡ್ಯಾಮ್ ನೀರಿನಿಂದ ಎಲ್ಲವೂ ಜಲಾವೃತವಾಗಿವೆ. ಸಾಕಷ್ಟು ನೀರು ಏನೋ ಬಿಟ್ಟಿದ್ದಾರೆ, ಯಾಕಂದರೆ ಕೆಪಾಸಿಟಿ ಇದು ಕಡಿಮೆ ಇದೆ, ತುಂಬಿ ಹೋಗಿದೆ. ಹೀಗಾಗಿ ರಾತ್ರಿಯಿಂದ 24 hours ನೀರು ಬಿಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಸಹ ಏನೋ ಮುಳುಗಿ ಹೋಗಿದ್ದೇವೆ. ನೋಡ್ತಿರ್ಬೋದು ಇದು ನಿನ್ನೆ ಎಲ್ಲ ಮುಳುಗಿ ಹೋಗಿತ್ತು, ಬಟ್ ಇದೀಗ ಮಳೆ ಕಮ್ಮಿ ಆಗಿದೆ, ನೀರಿನ ಪ್ರಮಾಣ ಕಮ್ಮಿ ಆಗಿದೆ. ನೋಡಿ ಯಾವ ರೀತಿಯಾಗಿ ನೀರು ಈ ಒಂದು ಭಾಗಕ್ಕೆ ಹೋಗ್ತಿದೆ ಅಂದರೆ ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ, ಎಲ್ಲವೂ ಜಲಾವೃತಗೊಂಡಿದ್ದಾವೆ. ಯಾಕಂದರೆ ಆ ಪರಿ ಮಳೆ ಆಗಿದೆ ಈ ಒಂದು ಉತ್ತುಂಗರ ಈ ಭಾಗದಲ್ಲಿ ಮತ್ತು ಕೃಷ್ಣಗಿರಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಸುಮಾರು 500 mm ಮಳೆ ಆಗಿದೆ, 50 ಸೆಂಟಿಮೀಟರ್ ಮಳೆ ಆಗಿದೆ. ನೋಡಿ ಯಾವ ರೀತಿ ನೀರು ಹೋಗ್ತಿದೆ ಅಂದರೆ ತುಂಬ ಫೋರ್ಸ್ ಆಗಿದೆ. ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ, ಎಲ್ಲವೂ ಮುಳುಗಿ ಹೋಗಿವೆ, ಎಲ್ಲವೂ ಜಲಾವೃತಗೊಂಡಿವೆ. ಹೀಗಾಗಿ ಇಲ್ಲಿನ ಸರ್ಕಾರ ಸಹ ಎಲ್ಲ ರೀತಿಯ ವ್ಯವಸ್ಥೆ ಕೈಗೊಂಡಿದೆ. ಇಲ್ಲಿನ ಶಾಸಕರು, ಸಚಿವರು ಎಲ್ಲ ಪ್ರದೇಶಕ್ಕೆ ಬಂದು ವಿಸಿಟ್ ಮಾಡ್ತಿದ್ದಾರೆ. ಇದು ಡ್ಯಾಮ್ನ ದೃಶ್ಯ, ಇದು ಪಾಂಬರ್ ಡ್ಯಾಮ್ನ ದೃಶ್ಯ. ಈ ಒಂದು ಡ್ಯಾಮ್ನಿಂದ ಇಲ್ಲಿನ ಸುತ್ತಮುತ್ತ ಗ್ರಾಮಗಳು ಜಲಾವೃತಗೊಂಡಿದ್ದಾವೆ. ಹೀಗಾಗಿ ಮತ್ತೆ ಮಳೆ ಬಂದರೆ ಮತ್ತೆ ಪ್ರಾಬ್ಲಮ್ ಆಗ್ಬೋದು ಅಂತೇನೋ ಒಂದು ಕಡೆ ಇಲ್ಲಿನ ನಿವಾಸಿಗಳು ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ತಮಿಳುನಾಡು. ಎಸ್ ನಾನು ಕೃಷ್ಣಗಿರಿ ಜಿಲ್ಲೆಯ ಪಾಂಬಾರು ಡ್ಯಾಮ್ ಮುಂದೆ ಇದ್ದೇನೆ. ನೋಡ್ತಿರ್ಬೋದು ಡ್ಯಾಮ್ ನೀರು ಯಾವ ರೀತಿ ಹೊರಗಡೆ ಬರ್ತಿದ್ರೆ, ಯಾಕಂದರೆ ಸಾಕಷ್ಟು ಡ್ಯಾಮಿಗೆ ತುಂಬಿ ಹೋಗಿದೆ. ಹೀಗಾಗಿ ಆ ನೀರು ಹೊರಗಡೆ ಬಿಡುತ್ತಿದ್ದಾರೆ. ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಈ ಒಂದು ಡ್ಯಾಮ್ ನೀರಿನಿಂದ ಎಲ್ಲವೂ ಜಲಾವೃತವಾಗಿವೆ. ಸಾಕಷ್ಟು ನೀರು ಏನೋ ಬಿಟ್ಟಿದ್ದಾರೆ, ಯಾಕಂದರೆ ಕೆಪಾಸಿಟಿ ಇದು ಕಡಿಮೆ ಇದೆ, ತುಂಬಿ ಹೋಗಿದೆ. ಹೀಗಾಗಿ ರಾತ್ರಿಯಿಂದ 24 hours ನೀರು ಬಿಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಸಹ ಏನೋ ಮುಳುಗಿ ಹೋಗಿದ್ದೇವೆ. ನೋಡ್ತಿರ್ಬೋದು ಇದು ನಿನ್ನೆ ಎಲ್ಲ ಮುಳುಗಿ ಹೋಗಿತ್ತು, ಬಟ್ ಇದೀಗ ಮಳೆ ಕಮ್ಮಿ ಆಗಿದೆ, ನೀರಿನ ಪ್ರಮಾಣ ಕಮ್ಮಿ ಆಗಿದೆ. ನೋಡಿ ಯಾವ ರೀತಿಯಾಗಿ ನೀರು ಈ ಒಂದು ಭಾಗಕ್ಕೆ ಹೋಗ್ತಿದೆ ಅಂದರೆ ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ, ಎಲ್ಲವೂ ಜಲಾವೃತಗೊಂಡಿದ್ದಾವೆ. ಯಾಕಂದರೆ ಆ ಪರಿ ಮಳೆ ಆಗಿದೆ ಈ ಒಂದು ಉತ್ತುಂಗರ ಈ ಭಾಗದಲ್ಲಿ ಮತ್ತು ಕೃಷ್ಣಗಿರಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಸುಮಾರು 500 mm ಮಳೆ ಆಗಿದೆ, 50 ಸೆಂಟಿಮೀಟರ್ ಮಳೆ ಆಗಿದೆ. ನೋಡಿ ಯಾವ ರೀತಿ ನೀರು ಹೋಗ್ತಿದೆ ಅಂದರೆ ತುಂಬ ಫೋರ್ಸ್ ಆಗಿದೆ. ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ, ಎಲ್ಲವೂ ಮುಳುಗಿ ಹೋಗಿವೆ, ಎಲ್ಲವೂ ಜಲಾವೃತಗೊಂಡಿವೆ. ಹೀಗಾಗಿ ಇಲ್ಲಿನ ಸರ್ಕಾರ ಸಹ ಎಲ್ಲ ರೀತಿಯ ವ್ಯವಸ್ಥೆ ಕೈಗೊಂಡಿದೆ. ಇಲ್ಲಿನ ಶಾಸಕರು, ಸಚಿವರು ಎಲ್ಲ ಪ್ರದೇಶಕ್ಕೆ ಬಂದು ವಿಸಿಟ್ ಮಾಡ್ತಿದ್ದಾರೆ. ಇದು ಡ್ಯಾಮ್ನ ದೃಶ್ಯ, ಇದು ಪಾಂಬರ್ ಡ್ಯಾಮ್ನ ದೃಶ್ಯ. ಈ ಒಂದು ಡ್ಯಾಮ್ನಿಂದ ಇಲ್ಲಿನ ಸುತ್ತಮುತ್ತ ಗ್ರಾಮಗಳು ಜಲಾವೃತಗೊಂಡಿದ್ದಾವೆ. ಹೀಗಾಗಿ ಮತ್ತೆ ಮಳೆ ಬಂದರೆ ಮತ್ತೆ ಪ್ರಾಬ್ಲಮ್ ಆಗ್ಬೋದು ಅಂತೇನೋ ಒಂದು ಕಡೆ ಇಲ್ಲಿನ ನಿವಾಸಿಗಳು ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ತಮಿಳುನಾಡು. ಎಸ್ ನಾನು ಕೃಷ್ಣಗಿರಿ ಜಿಲ್ಲೆಯ ಪಾಂಬಾರು ಡ್ಯಾಮ್ ಮುಂದೆ ಇದ್ದೇನೆ. ನೋಡ್ತಿರ್ಬೋದು ಡ್ಯಾಮ್ ನೀರು ಯಾವ ರೀತಿ ಹೊರಗಡೆ ಬರ್ತಿದ್ರೆ, ಯಾಕಂದರೆ ಸಾಕಷ್ಟು ಡ್ಯಾಮಿಗೆ ತುಂಬಿ ಹೋಗಿದೆ. ಹೀಗಾಗಿ ಆ ನೀರು ಹೊರಗಡೆ ಬಿಡುತ್ತಿದ್ದಾರೆ. ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಈ ಒಂದು ಡ್ಯಾಮ್ ನೀರಿನಿಂದ ಎಲ್ಲವೂ ಜಲಾವೃತವಾಗಿವೆ. ಸಾಕಷ್ಟು ನೀರು ಏನೋ ಬಿಟ್ಟಿದ್ದಾರೆ, ಯಾಕಂದರೆ ಕೆಪಾಸಿಟಿ ಇದು ಕಡಿಮೆ ಇದೆ, ತುಂಬಿ ಹೋಗಿದೆ. ಹೀಗಾಗಿ ರಾತ್ರಿಯಿಂದ 24 hours ನೀರು ಬಿಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಸಹ ಏನೋ ಮುಳುಗಿ ಹೋಗಿದ್ದೇವೆ. ನೋಡ್ತಿರ್ಬೋದು ಇದು ನಿನ್ನೆ ಎಲ್ಲ ಮುಳುಗಿ ಹೋಗಿತ್ತು, ಬಟ್ ಇದೀಗ ಮಳೆ ಕಮ್ಮಿ ಆಗಿದೆ, ನೀರಿನ ಪ್ರಮಾಣ ಕಮ್ಮಿ ಆಗಿದೆ. ನೋಡಿ ಯಾವ ರೀತಿಯಾಗಿ ನೀರು ಈ ಒಂದು ಭಾಗಕ್ಕೆ ಹೋಗ್ತಿದೆ ಅಂದರೆ ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ, ಎಲ್ಲವೂ ಜಲಾವೃತಗೊಂಡಿದ್ದಾವೆ. ಯಾಕಂದರೆ ಆ ಪರಿ ಮಳೆ ಆಗಿದೆ ಈ ಒಂದು ಉತ್ತುಂಗರ ಈ ಭಾಗದಲ್ಲಿ ಮತ್ತು ಕೃಷ್ಣಗಿರಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಸುಮಾರು 500 mm ಮಳೆ ಆಗಿದೆ, 50 ಸೆಂಟಿಮೀಟರ್ ಮಳೆ ಆಗಿದೆ. ನೋಡಿ ಯಾವ ರೀತಿ ನೀರು ಹೋಗ್ತಿದೆ ಅಂದರೆ ತುಂಬ ಫೋರ್ಸ್ ಆಗಿದೆ. ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ, ಎಲ್ಲವೂ ಮುಳುಗಿ ಹೋಗಿವೆ, ಎಲ್ಲವೂ ಜಲಾವೃತಗೊಂಡಿವೆ. ಹೀಗಾಗಿ ಇಲ್ಲಿನ ಸರ್ಕಾರ ಸಹ ಎಲ್ಲ ರೀತಿಯ ವ್ಯವಸ್ಥೆ ಕೈಗೊಂಡಿದೆ. ಇಲ್ಲಿನ ಶಾಸಕರು, ಸಚಿವರು ಎಲ್ಲ ಪ್ರದೇಶಕ್ಕೆ ಬಂದು ವಿಸಿಟ್ ಮಾಡ್ತಿದ್ದಾರೆ. ಇದು ಡ್ಯಾಮ್ನ ದೃಶ್ಯ, ಇದು ಪಾಂಬರ್ ಡ್ಯಾಮ್ನ ದೃಶ್ಯ. ಈ ಒಂದು ಡ್ಯಾಮ್ನಿಂದ ಇಲ್ಲಿನ ಸುತ್ತಮುತ್ತ ಗ್ರಾಮಗಳು ಜಲಾವೃತಗೊಂಡಿದ್ದಾವೆ. ಹೀಗಾಗಿ ಮತ್ತೆ ಮಳೆ ಬಂದರೆ ಮತ್ತೆ ಪ್ರಾಬ್ಲಮ್ ಆಗ್ಬೋದು ಅಂತೇನೋ ಒಂದು ಕಡೆ ಇಲ್ಲಿನ ನಿವಾಸಿಗಳು ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ತಮಿಳುನಾಡು. ಎಸ್ ನಾನು ಕೃಷ್ಣಗಿರಿ ಜಿಲ್ಲೆಯ ಪಾಂಬಾರು ಡ್ಯಾಮ್ ಮುಂದೆ ಇದ್ದೇನೆ. ನೋಡ್ತಿರ್ಬೋದು ಡ್ಯಾಮ್ ನೀರು ಯಾವ ರೀತಿ ಹೊರಗಡೆ ಬರ್ತಿದ್ರೆ, ಯಾಕಂದರೆ ಸಾಕಷ್ಟು ಡ್ಯಾಮಿಗೆ ತುಂಬಿ ಹೋಗಿದೆ. ಹೀಗಾಗಿ ಆ ನೀರು ಹೊರಗಡೆ ಬಿಡುತ್ತಿದ್ದಾರೆ. ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಈ ಒಂದು ಡ್ಯಾಮ್ ನೀರಿನಿಂದ ಎಲ್ಲವೂ ಜಲಾವೃತವಾಗಿವೆ. ಸಾಕಷ್ಟು ನೀರು ಏನೋ ಬಿಟ್ಟಿದ್ದಾರೆ, ಯಾಕಂದರೆ ಕೆಪಾಸಿಟಿ ಇದು ಕಡಿಮೆ ಇದೆ, ತುಂಬಿ ಹೋಗಿದೆ. ಹೀಗಾಗಿ ರಾತ್ರಿಯಿಂದ 24 hours ನೀರು ಬಿಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಸಹ ಏನೋ ಮುಳುಗಿ ಹೋಗಿದ್ದೇವೆ. ನೋಡ್ತಿರ್ಬೋದು ಇದು ನಿನ್ನೆ ಎಲ್ಲ ಮುಳುಗಿ ಹೋಗಿತ್ತು, ಬಟ್ ಇದೀಗ ಮಳೆ ಕಮ್ಮಿ ಆಗಿದೆ, ನೀರಿನ ಪ್ರಮಾಣ ಕಮ್ಮಿ ಆಗಿದೆ. ನೋಡಿ ಯಾವ ರೀತಿಯಾಗಿ ನೀರು ಈ ಒಂದು ಭಾಗಕ್ಕೆ ಹೋಗ್ತಿದೆ ಅಂದರೆ ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ,
ಎಲ್ಲವೂ ಜಲಾವೃತಗೊಂಡಿದ್ದಾವೆ. ಯಾಕಂದರೆ ಆ ಪರಿ ಮಳೆ ಆಗಿದೆ ಈ ಒಂದು ಉತ್ತುಂಗರ ಈ ಭಾಗದಲ್ಲಿ ಮತ್ತು ಕೃಷ್ಣಗಿರಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಸುಮಾರು 500 mm ಮಳೆ ಆಗಿದೆ, 50 ಸೆಂಟಿಮೀಟರ್ ಮಳೆ ಆಗಿದೆ. ನೋಡಿ ಯಾವ ರೀತಿ ನೀರು ಹೋಗ್ತಿದೆ ಅಂದರೆ ತುಂಬ ಫೋರ್ಸ್ ಆಗಿದೆ. ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ, ಎಲ್ಲವೂ ಮುಳುಗಿ ಹೋಗಿವೆ, ಎಲ್ಲವೂ ಜಲಾವೃತಗೊಂಡಿವೆ. ಹೀಗಾಗಿ ಇಲ್ಲಿನ ಸರ್ಕಾರ ಸಹ ಎಲ್ಲ ರೀತಿಯ ವ್ಯವಸ್ಥೆ ಕೈಗೊಂಡಿದೆ. ಇಲ್ಲಿನ ಶಾಸಕರು, ಸಚಿವರು ಎಲ್ಲ ಪ್ರದೇಶಕ್ಕೆ ಬಂದು ವಿಸಿಟ್ ಮಾಡ್ತಿದ್ದಾರೆ. ಇದು ಡ್ಯಾಮ್ನ ದೃಶ್ಯ, ಇದು ಪಾಂಬರ್ ಡ್ಯಾಮ್ನ ದೃಶ್ಯ. ಈ ಒಂದು ಡ್ಯಾಮ್ನಿಂದ ಇಲ್ಲಿನ ಸುತ್ತಮುತ್ತ ಗ್ರಾಮಗಳು ಜಲಾವೃತಗೊಂಡಿದ್ದಾವೆ. ಹೀಗಾಗಿ ಮತ್ತೆ ಮಳೆ ಬಂದರೆ ಮತ್ತೆ ಪ್ರಾಬ್ಲಮ್ ಆಗ್ಬೋದು ಅಂತೇನೋ ಒಂದು ಕಡೆ ಇಲ್ಲಿನ ನಿವಾಸಿಗಳು ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ತಮಿಳುನಾಡು. ನಾನು ಕೃಷ್ಣಗಿರಿ ಜಿಲ್ಲೆಯ ಪಾಂಬಾರು ಡ್ಯಾಮ್ ಮುಂದೆ ಇದ್ದೇನೆ. ನೋಡ್ತಿರ್ಬೋದು ಡ್ಯಾಮ್ ನೀರು ಯಾವ ರೀತಿ ಹೊರಗಡೆ ಬರ್ತಿದ್ರೆ, ಯಾಕಂದರೆ ಸಾಕಷ್ಟು ಡ್ಯಾಮಿಗೆ ತುಂಬಿ ಹೋಗಿದೆ. ಹೀಗಾಗಿ ಆ ನೀರು ಹೊರಗಡೆ ಬಿಡುತ್ತಿದ್ದಾರೆ. ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಈ ಒಂದು ಡ್ಯಾಮ್ ನೀರಿನಿಂದ ಎಲ್ಲವೂ ಜಲಾವೃತವಾಗಿವೆ. ಸಾಕಷ್ಟು ನೀರು ಏನೋ ಬಿಟ್ಟಿದ್ದಾರೆ, ಯಾಕಂದರೆ ಕೆಪಾಸಿಟಿ ಇದು ಕಡಿಮೆ ಇದೆ, ತುಂಬು ಹೋಗಿದೆ. ಹೀಗಾಗಿ ರಾತ್ರಿಯಿಂದ 24 hours ನೀರು ಬಿಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಸಹ ಏನೋ ಮುಳುಗಿ ಹೋಗಿದ್ದಾವೆ. ನೋಡ್ತಿರ್ಬೋದು ಇದು ನಿನ್ನೆ ಎಲ್ಲ ಮುಳುಗಿ ಹೋಗಿತ್ತು, ಬಟ್ ಇದೀಗ ಮಳೆ ಕಮ್ಮಿ ಆಗಿದೆ, ನೀರಿನ ಪ್ರಮಾಣ ಕಮ್ಮಿ ಆಗಿದೆ. ನೋಡಿ ಯಾವ ರೀತಿಯಾಗಿ ನೀರು ಈ ಒಂದು ಭಾಗಕ್ಕೆ ಹೋಗ್ತಿದೆ ಅಂದರೆ ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ, ಎಲ್ಲವೂ ಜಲಾವೃತಗೊಂಡಿದ್ದಾವೆ. ಯಾಕಂದರೆ ಆ ಪರಿ ಮಳೆ ಆಗಿದೆ ಈ ಒಂದು ಉತ್ತುಂಗರ ಈ ಭಾಗದಲ್ಲಿ ಮತ್ತು ಕೃಷ್ಣಗಿರಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಸುಮಾರು 500 mm ಮಳೆ ಆಗಿದೆ, 50 ಸೆಂಟಿಮೀಟರ್ ಮಳೆ ಆಗಿದೆ. ನೋಡಿ ಯಾವ ರೀತಿ ನೀರು ಹೋಗ್ತಿದೆ ಅಂದರೆ ತುಂಬ ಫೋರ್ಸ್ ಆಗಿದೆ. ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ, ಎಲ್ಲವೂ ಮುಳುಗಿ ಹೋಗಿವೆ, ಎಲ್ಲವೂ ಜಲಾವೃತಗೊಂಡಿವೆ. ಹೀಗಾಗಿ ಇಲ್ಲಿನ ಸರ್ಕಾರ ಸಹ ಎಲ್ಲ ರೀತಿಯ ವ್ಯವಸ್ಥೆ ಕೈಗೊಂಡಿದೆ. ಇಲ್ಲಿನ ಶಾಸಕರು, ಸಚಿವರು ಎಲ್ಲ ಪ್ರದೇಶಕ್ಕೆ ಬಂದು ವಿಸಿಟ್ ಮಾಡ್ತಿದ್ದಾರೆ. ಇದು ಡ್ಯಾಮ್ನ ದೃಶ್ಯ, ಇದು ಪಾಂಬರ್ ಡ್ಯಾಮ್ನ ದೃಶ್ಯ. ಈ ಒಂದು ಡ್ಯಾಮ್ನಿಂದ ಇಲ್ಲಿನ ಸುತ್ತಮುತ್ತ ಗ್ರಾಮಗಳು ಜಲಾವೃತಗೊಂಡಿದ್ದಾವೆ. ಹೀಗಾಗಿ ಮತ್ತೆ ಮಳೆ ಬಂದರೆ ಮತ್ತೆ ಪ್ರಾಬ್ಲಮ್ ಆಗ್ಬೋದು ಅಂತೇನೋ ಒಂದು ಕಡೆ ಇಲ್ಲಿನ ನಿವಾಸಿಗಳು ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ತಮಿಳುನಾಡು. ನಾನು ಕೃಷ್ಣಗಿರಿ ಜಿಲ್ಲೆಯ ಪಾಂಬಾರು ಡ್ಯಾಮ್ ಮುಂದೆ ಇದ್ದೇನೆ. ನೋಡ್ತಿರ್ಬೋದು ಡ್ಯಾಮ್ ನೀರು ಯಾವ ರೀತಿ ಹೊರಗಡೆ ಬರ್ತಿದ್ರೆ, ಯಾಕಂದರೆ ಸಾಕಷ್ಟು ಡ್ಯಾಮಿಗೆ ತುಂಬಿ ಹೋಗಿದೆ. ಹೀಗಾಗಿ ಆ ನೀರು ಹೊರಗಡೆ ಬಿಡುತ್ತಿದ್ದಾರೆ. ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಈ ಒಂದು ಡ್ಯಾಮ್ ನೀರಿನಿಂದ ಎಲ್ಲವೂ ಜಲಾವೃತವಾಗಿವೆ. ಸಾಕಷ್ಟು ನೀರು ಏನೋ ಬಿಟ್ಟಿದ್ದಾರೆ, ಯಾಕಂದರೆ ಕೆಪಾಸಿಟಿ ಇದು ಕಡಿಮೆ ಇದೆ, ತುಂಬು ಹೋಗಿದೆ. ಹೀಗಾಗಿ ರಾತ್ರಿಯಿಂದ 24 hours ನೀರು ಬಿಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಸಹ ಏನೋ ಮುಳುಗಿ ಹೋಗಿದ್ದಾವೆ. ನೋಡ್ತಿರ್ಬೋದು ಇದು ನಿನ್ನೆ ಎಲ್ಲ ಮುಳುಗಿ ಹೋಗಿತ್ತು, ಬಟ್ ಇದೀಗ ಮಳೆ ಕಮ್ಮಿ ಆಗಿದೆ, ನೀರಿನ ಪ್ರಮಾಣ ಕಮ್ಮಿ ಆಗಿದೆ. ನೋಡಿ ಯಾವ ರೀತಿಯಾಗಿ ನೀರು ಈ ಒಂದು ಭಾಗಕ್ಕೆ ಹೋಗ್ತಿದೆ ಅಂದರೆ ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ, ಎಲ್ಲವೂ ಜಲಾವೃತಗೊಂಡಿದ್ದಾವೆ. ಯಾಕಂದರೆ ಆ ಪರಿ ಮಳೆ ಆಗಿದೆ ಈ ಒಂದು ಉತ್ತುಂಗರ ಈ ಭಾಗದಲ್ಲಿ ಮತ್ತು ಕೃಷ್ಣಗಿರಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಸುಮಾರು 500 mm ಮಳೆ ಆಗಿದೆ, 50 ಸೆಂಟಿಮೀಟರ್ ಮಳೆ ಆಗಿದೆ. ನೋಡಿ ಯಾವ ರೀತಿ ನೀರು ಹೋಗ್ತಿದೆ ಅಂದರೆ ತುಂಬ ಫೋರ್ಸ್ ಆಗಿದೆ. ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ, ಎಲ್ಲವೂ ಮುಳುಗಿ ಹೋಗಿವೆ, ಎಲ್ಲವೂ ಜಲಾವೃತಗೊಂಡಿವೆ. ಹೀಗಾಗಿ ಇಲ್ಲಿನ ಸರ್ಕಾರ ಸಹ ಎಲ್ಲ ರೀತಿಯ ವ್ಯವಸ್ಥೆ ಕೈಗೊಂಡಿದೆ. ಇಲ್ಲಿನ ಶಾಸಕರು, ಸಚಿವರು ಎಲ್ಲ ಪ್ರದೇಶಕ್ಕೆ ಬಂದು ವಿಸಿಟ್ ಮಾಡ್ತಿದ್ದಾರೆ. ಇದು ಡ್ಯಾಮ್ನ ದೃಶ್ಯ, ಇದು ಪಾಂಬರ್ ಡ್ಯಾಮ್ನ ದೃಶ್ಯ. ಈ ಒಂದು ಡ್ಯಾಮ್ನಿಂದ ಇಲ್ಲಿನ ಸುತ್ತಮುತ್ತ ಗ್ರಾಮಗಳು ಜಲಾವೃತಗೊಂಡಿದ್ದಾವೆ. ಹೀಗಾಗಿ ಮತ್ತೆ ಮಳೆ ಬಂದರೆ ಮತ್ತೆ ಪ್ರಾಬ್ಲಮ್ ಆಗ್ಬೋದು ಅಂತೇನೋ ಒಂದು ಕಡೆ ಇಲ್ಲಿನ ನಿವಾಸಿಗಳು ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ತಮಿಳುನಾಡು.